ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಎಂಪಿ ಆಗ್ಬೇಕು? BN ಬಚ್ಚೇಗೌಡರು ಏನ್ ಮಾಡಿದ್ದಾರೆ, ಒಂದು 40 to 50% ಮಾಡ್ಬೋದು, ಬಟ್ ನೋ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ನಂದಿ ಗ್ರಾಮಕ್ಕೆ ಬಿಜೆಪಿ ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ಕೊಟ್ರೆ ತುಂಬಾ ಒಳ್ಳೆಯದು ಅಂತ ನನ್ಗನ್ಸುತ್ತೆ. ಟಿಕೆಟ್ ಯಾರಿಗೆ ಹಂಚಿಕೆ ಆಗುತ್ತೆ ಅದ್ರ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುತ್ತೆ. ಹೈಕಮಾಂಡ್ ಟಿಕೆಟ್ ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರಾಜಕೀಯ ಮುತ್ಸದ್ದಿ ಅಂತ ಹೇಳ್ಬೋದು ವೀರಪ್ಪ ಮೊಯ್ಲಿ ಅವ್ರನ್ನ. ಕುಮಾರಸ್ವಾಮಿನೂ ಬರೋದಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಮಗ ಕೂಡ ಬರೋದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. JDS ಎಲ್ಲ ಬಿಜೆಪಿಗೆ ವೋಟ್ ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಎಂಪಿ ಆಗ್ಬೇಕು, ಜೊತೆಗೆ ಯಾವ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕು? ನಂದಿ ಪುರುಷೋತ್ತಮ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಪ್ರದೀಪ್ ಈಶ್ವರ್ ಅವರು ಮತ್ತೆ ಇದರ ಒಂದು ತರ ಆಟೋಮೆಟಿಕಲಿ ಅಂದ್ರೆ ಒಂದು ಸ್ವಲ್ಪ ಅವರೇ ಹೇಳ್ತಾರೆ ಲಾಟ್ರಿ ಆಗಿ ನಾವು ಗೆದ್ಬಿಟ್ವಿ ಅಂತ. ಈ ತರ ನೋಡಿದಾಗ ಈ ಲೋಕಸಭಾ ಕ್ಷೇತ್ರ ಇನ್ನೇನು ಮಾರ್ಚ್ 1ಗೆ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ. ಇದರಲ್ಲೂ ಯಾಕಂದ್ರೆ ಕಾಂಗ್ರೆಸ್ನಲ್ಲೂ ರಕ್ಷಾರಾಮಯ್ಯ ಮತ್ತೆ ಶಿವಶಂಕರ್ ರೆಡ್ಡಿ, ವೀರಪ್ಪ ಮೊಯ್ಲಿ, ಮತ್ತೆ ನಮ್ಮ ಬಿಜೆಪಿನಲ್ಲಿ ಬಿಜೆಪಿ JDS ಮೈತ್ರಿ ಆಗಿದೆ. ವಿಶ್ವನಾಥ್ ಅವರ ಮಗ ಒಬ್ರು ಅಲೋಕ್ ವಿಶ್ವನಾಥ್ ಮತ್ತೆ ಸುಧಾಕರ್ ಇದ್ದಾರೆ. ಈ ಒಂದು ಇದು ಏನಂದ್ರೆ ಟಿಕೆಟ್ ಯಾರಿಗೆ ಹಂಚಿಕೆ ಆಗುತ್ತೆ ಅದ್ರ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುತ್ತೆ. ಯಾರಿಗೆ ಆ ಒಂದು ಹೈಕಮಾಂಡ್ ಟಿಕೆಟ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿವರೆಗೂ ನಮ್ಮ ಜನ ಏನು ಹೇಳೋದಕ್ಕೆ ಸಾಧ್ಯವಾಗಲ್ಲ. ಆದಷ್ಟು ಕೂಡ ಈ ಲೋಕಸಭಾ ಇದರಲ್ಲಿ ಇಲ್ಲಿವರೆಗೂ ಏನು ಕೆಲಸಗಳು ನಡೀತಾ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂದಿ ಪುರುಷೋತ್ತಮ್ ಸಾಮಾಜಿಕ ಹೋರಾಟ. ಪ್ರೆಸೆಂಟ್ ಎಂಪಿ ಆಗಿರುವಂತಹ BN ಬಚ್ಚೇಗೌಡರು ಏನಾದ್ರೂ ಕೆಲಸಗಳನ್ನ ಮಾಡಿಲ್ವಾ, ಹೇಗೆ ಸರ್? ಪ್ರೆಸೆಂಟ್ BN ಬಚ್ಚೇಗೌಡರು ಏನ್ ಮಾಡಿದ್ದಾರೆ, ಒಂದು 40 to 50% ಮಾಡ್ಬೋದು, ಬಟ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿನ ಜನಕ್ಕೆ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂತ ನಂದು ಒಂದು ಅನಿಸಿಕೆ. ಬಟ್ ಜನಗಳ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಅವ್ರ ಮಾತು ಕೂಡ ಅದೇ ತರ ಇದೆ. ಈಗ ಬಿಜೆಪಿ ಅಂತ ತೆಗೆದುಕೊಂಡ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು 1 ಟರ್ಮ್ MLA ಆಗಿದ್ರು, ನಿಮಗೆ ಗೊತ್ತಿದೆ. ಸೊ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ. ಜೊತೆಗೆ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಇಬ್ರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು ಸರ್? ಇವಾಗ ಆಕ್ಚುಲಿ ಹೇಳ್ಬೇಕಾದ್ರೆ ನೀವು 1 ಟರ್ಮ್ ಅಂತ ಹೇಳ್ತಾ ಇದ್ದೀರಾ, MLA ಆಗಿ ಅಂತ ಹೇಳ್ತಿರಲ್ಲ. ಅವರು ಆಕ್ಚುಲಿ 2 ಸರಿ MLA ಆಗಿ ಬೈ ಎಲೆಕ್ಷನ್ ಅಲ್ಲಿ 3ನೇ ಸರಿ ಗೆದ್ದಿದ್ದಾರೆ. ಬಟ್ ಅದು ಕೌಂಟ್ ಬರೋದು 2 ಸರಿ MLA, 1 ಸರಿ ಮಿನಿಸ್ಟರ್ ಆಗಿದ್ರು. ಇವಾಗ ಅಲೋಕ್ ವಿಶ್ವನಾಥ್ ಅವರು ಇವಾಗ ಆ ಒಂದು ಕ್ಷೇತ್ರದಲ್ಲಿ ಕೇಳಿದಾಗ, ಆ ಯಲಹಂಕ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿದಾಗ ಅಲೋಕ್ ವಿಶ್ವನಾಥ್ ಹೆಸರೇ ಬರುತ್ತೆ. ಬಟ್ ಇಲ್ಲಿ ಕೇಳಿದಾಗ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕೇಳಿದಾಗ ಡಾಕ್ಟರ್ ಕೆ ಸುಧಾಕರ್ ಅವ್ರದ್ದು ಹೆಸರು ಬರುತ್ತೆ. ನಿಮ್ ಪ್ರಕಾರ ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ನಿಮ್ಗೆ ಚಿಕ್ಕಬಳ್ಳಾಪುರಕ್ಕೆ, ಅದರಲ್ಲೂ ನಂದಿ ಗ್ರಾಮಕ್ಕೆ ಹೆಲ್ಪ್ ಆಗತ್ತೆ ಅಂತ ಅನ್ಸುತ್ತೆ? ನಮ್ಮ ನಂದಿ ಗ್ರಾಮಕ್ಕೆ ಬಿಜೆಪಿ ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ಕೊಟ್ರೆ ತುಂಬಾ ಒಳ್ಳೇದು ಅಂತ ನನ್ಗನ್ಸುತ್ತೆ. ಈಗ ಕಾಂಗ್ರೆಸ್ ನಿಂದ ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದಾಗ್ಬೋದು ಅಥವಾ ಸಿಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ 3 ಹೆಸರುಗಳು ಬರ್ತಾ ಇದೆ, ಶಿವಶಂಕರ್ ರೆಡ್ಡಿ ಅವ್ರದ್ದೊಂದು, ಆಮೇಲೆ ವೀರಪ್ಪ ಮೊಯ್ಲಿ ಅವ್ರದ್ದು, ರಕ್ಷಾರಾಮಯ್ಯ ಅವ್ರದ್ದು. ಸೊ ಯಾರಿಗೆ ಟಿಕೆಟ್ ಕೊಡ್ಬೋದು ಅಂತ ಅನ್ಸುತ್ತೆ? ಸಿಕ್ಕಿದ್ರೆ ಕೆಲಸಗಳನ್ನ ಮಾಡ್ತಾರ, ಹೇಗೆ ಸರ್? ಇವಾಗ ರಾಜಕೀಯ ಮುತ್ಸದ್ದಿ ಅಂತ ಹೇಳ್ಬೋದು ವೀರಪ್ಪ ಮೊಯ್ಲಿ ಅವ್ರನ್ನ. ವೀರಪ್ಪ ಮೊಯ್ಲಿ ಅವರಿಗೆ ಮತ್ತೆ ಇವರು ಶಿವಶಂಕರ್ ರೆಡ್ಡಿ ಅವರನ್ನು 6 ಬಾರಿ ಗೆದ್ದು ವಿಧಾನಸಭೆಗೆ ಹೋಗಿರೋರು. ಮತ್ತೆ ರಕ್ಷಾರಾಮಯ್ಯ ಈಗಿನ ಒಂದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗ ಬರ್ತಾ ಇರೋರು. ಇವರಲ್ಲಿ 3 ಜನದಲ್ಲಿ ಯಾರಾದರೂ ಒಂದು ಯೂತ್ಗೆ, ರಕ್ಷಾರಾಮಯ್ಯಗಾಗ್ಲಿ ಮತ್ತೆ ಇವ್ರಿಗಾಗ್ಲಿ ವೀರಪ್ಪ ಮೊಯ್ಲಿಗೆ ಅವರು ಹೈಕಮಾಂಡಿಂದ ಒಂದು ಸ್ವಲ್ಪ ಫೋರ್ಸ್ ಇದೆ. ಯಾರು ಕೊಡ್ತಾರೆ ನೋಡಿ, ಅದರಲ್ಲಿ ಬಂದವರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಏನಂತಾರೆ ಮೇಡಮ್, ಸ್ವಇಚ್ಛೆಯಿಂದ ಹೇಳಕ್ಕಾಗಲ್ಲ. JDS ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಕ್ಕರೆ? JDS ಕ್ಯಾಂಡಿಡೇಟ್ ಇಲ್ಲ, ಆಲ್ರೆಡಿ ನಮ್ಮ ಮೈತ್ರಿ ಇದೆ. ಯಾಕಂದ್ರೆ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಇನ್ನೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದು ಗೊತ್ತಾಗಿಲ್ಲ. ಸೊ ಹಾಗಾಗಿ ಇನ್ ಕೇಸ್ JDSಗೆ ಸಿಕ್ಕರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ JDS ಕ್ಯಾಂಡಿಡೇಟ್ ಬರೋದಿಲ್ಲ ಅಂತ ನಾನು 100ಕ್ಕೆ 100ರಷ್ಟು ನಾನು ಹೇಳ್ತಾ ಇದ್ದೀನಿ. JDS ಕ್ಯಾಂಡಿಡೇಟ್ ಬರಲ್ಲ. ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆ. ಆಲ್ರೆಡಿ ನಮ್ಮ ಕುಮಾರಣ್ಣವರು ಕೇಸರಿ ಶಾಲವನ್ನು ಹಾಕೊಂಡಿದ್ದಾರೆ. JDS ಅವರು ಒಂದಷ್ಟು ಮುಖಂಡರು, ಇಲ್ಲಿನ ಮುಖಂಡರು, ಸ್ಥಳೀಯ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ, ಒಂದು ಕುಮಾರಸ್ವಾಮಿ ಅವರಿಗೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ಅಂತ.
ಕುಮಾರಸ್ವಾಮಿಯವರು ಬಂದಿದ್ದರು. ಬಂದು ಇಲ್ಲಿ ಆ ಒಂದು ಇದರಲ್ಲಿ ತುಂಬಾ ಓಡಾಡಿದ್ದು ನಾನು ಕಂಡಿದ್ದೀನಿ. ನಾನು ಅವಾಗ JDS ಪರವಾಗಿ, ಕುಮಾರಣ್ಣನ ಪರವಾಗಿ ನಾನು ಓಡಾಡಿದ್ದೀನಿ. ಬಟ್ ಆದರೆ ಈ ಸರಿ ಅಂತೂ ಬರೋದಿಲ್ಲ. ಕುಮಾರಸ್ವಾಮಿನೂ ಬರೋದಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಮಗ ಕೂಡ ಬರೋದಿಲ್ಲ ಅಂತ ಈ ರಾಜಕೀಯ ವಿದ್ಯಮಾನಗಳನ್ನ ತಿಳ್ಕೊಂಡಿರೋನಾಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಮೂರು ಎರಡು ಪಕ್ಷಗಳಲ್ಲಿ ಈಗ ಒಂದಂದ್ರೆ ಬಿಜೆಪಿ ಮತ್ತೆ JDS ಜೊತೆಗೆ ಕಾಂಗ್ರೆಸ್ ಅಂತ ತೆಗೆದುಕೊಂಡ್ರೆ ಯಾವ ಪಕ್ಷದವರು MP ಆದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ? ಫೈನಲ್ ಆಗಿ ನೀವು ಕೇಳ್ತಾ ಇದ್ದೀರಾ. ಅದನ್ನು ಈ ಫೈನಲ್ ಒಂದು ಸಿಚುಯೇಷನ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಟಿಕೆಟ್ ಹಂಚಿಕೆ ಯಾರಿಗ ಆಗುತ್ತೆ, ಅಂದ್ರೆ ಟಿಕೆಟ್ ಹಂಚಿಕೆಯ ಮೇಲೆ ಗೆಲುವು ನಿರ್ಧಾರ ಆಗತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಟಿಕೆಟ್ ಕೊಟ್ಟ ಮೇಲೆ ಇದೇ ನಮ್ಮ ಕರ್ನಾಟಕ ಟಿವಿ ಜೊತೆ ನಾನು ಮಾತಾಡ್ತೀನಿ, ಇಂಥವ್ರೆ ಗೆಲ್ಲಬಹುದು. 100ಕ್ಕೆ 90. ಸಾಕಷ್ಟು ಜನ ಏನ್ ಹೇಳಿದ್ರು ಅಂದ್ರೆ ಸುಧಾಕರ್ ಬಗ್ಗೆ ಒಲವನ್ನ ತೋರಿಸಿದ್ರು. ಅದ್ರ ಜೊತೆಗೆ ಇನ್ ಕೇಸ್ JDS ಇಂದ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ನಾವು ಬಿಜೆಪಿ ಅವರಾದ್ರೂ JDSಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಹಾಗಾಗಿ ನಿಮ್ಗೆ ಈ ಪ್ರಶ್ನೆ ಕೇಳಿದ್ದು ಸರ್. ಇವಾಗ JDS ಅಲ್ಲಿ ಮೈತ್ರಿ ಆಗಿದೆ ಅಂತ ಮೈತ್ರಿ ಆಗಿದೆ. ಆದರೆ ಈ JDSನ ಕೆಲವು ಮುಖಂಡರು ಏನು ಮಾಡ್ತಾರೆ, ಕಾಂಗ್ರೆಸ್ಗೂ ಹೋಗ್ಬೋದು, ಇಲ್ಲ BJPಗೂ ಬರ್ಬೋದು. JDS ಎಲ್ಲ BJPಗೆ ವೋಟ್ ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಅದಕ್ಕೋಸ್ಕರ ಟಿಕೆಟ್ ಹಂಚಿಕೆ ಆಗಲಿ, ಈ ಕಡೆ ಸುಧಾಕರ್ಗೆ ಕೊಡ್ತಾರೋ, ಅಲೋಕ್ ವಿಶ್ವನಾಥ್ ಕೊಡ್ತಾರೋ, ರಕ್ಷಾರಾಮಯ್ಯ ಕೊಡ್ತಾರೋ, ಟಿಕೆಟ್ ಹಂಚಿಕೆ ಆದಮೇಲೆ ಇದರ ಒಂದು ರಿಸಲ್ಟು ನಮಗೆ ಗೊತ್ತಾಗುತ್ತೆ ಮೇಡಮ್. ಪ್ರದೀಪ್ ಈಶ್ವರ್ ಬಗ್ಗೆ ಏನು ಹೇಳ್ತೀರಾ ಸರ್, ಸಿಟ್ಟಿಂಗ್ MLA? ಪ್ರದೀಪ್ ಈಶ್ವರ್ ಬಗ್ಗೆ ಒಂದು ರೀತಿನಲ್ಲಿ ಹೇಳ್ಬೇಕಂದ್ರೆ ಅವರು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಮತ್ತು ಹಲವಾರು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇದು ಸಾಕಾಗಲ್ಲ. ಈ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಸಾಕಾಗಲ್ಲ. ಇನ್ನೂ ಬೇಕು. ಇದು ಒಂದು 10ರಷ್ಟು, ಒಂದು 20% ಅಷ್ಟೇ. ಇನ್ನು 80% ನೀವು ಕೆಲಸ ಮಾಡಬೇಕು. ಆದರೂ ನೀವು ಹೊಸದಾಗಿ ಬಂದಿರೋದ್ರಿಂದ ಎಲ್ಲ ನಾವು ಅದನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಸದಾಗಿ MLA ಆಗಿದ್ದೀರಾ, ಅದಕ್ಕೋಸ್ಕರ 1 ವರ್ಷ 2 ವರ್ಷ ಟೈಮು ತಗೊಳುತ್ತೆ. ಅದಕ್ಕೆ ಇನ್ನೂ ಒಂದು ಹೆಚ್ಚಿನದಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ನ ನಾನು ಮನವಿ ಮಾಡ್ಕೋತೀನಿ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರಿಗೆ ಉಪಯೋಗ ಆಗ್ತಿದ್ಯಾ ಹೇಗೆ? ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಉಪಯೋಗ ಆಗಿದೆ ಅನ್ನೋದಕ್ಕಿಂತನೂ ಸುಮಾರು ಜನಕ್ಕೆ ಇವಾಗ ನೀವು ನೋಡಿರ್ಬೋದು, ವಿದ್ಯುತ್ತು ಮೊನ್ನೆ ದರ ಏರಿಕೆ ಆಯಿತು, ವಿದ್ಯುತ್ ಯೂನಿಟ್ ದರ ಏರಿಕೆ ಆಯಿತು. ಮತ್ತು ಲೋಡ್ ಶೆಡ್ಡಿಂಗು ಈ ಥರ ಸಾಕಷ್ಟು ಸಮಸ್ಯೆಗಳೇ ಇದಾಗ್ತಾ ಇದ್ದಾರೆ. ಮತ್ತು ಮದ್ಯಪ್ರಿಯರ ಮೇಲೆ ಅವರ ಒಂದು ಇದನ್ನು ಹರಿಸಿದ್ರು, ಇದು ಮಾಡಿದ್ರು, ಹೆಚ್ಚು ಮಾಡಿದ್ರು, ಗದಪ್ರಹಾರ ಮಾಡಿದ್ರು ಅಂತ ಹೇಳ್ಬೋದು. ಇದರ ಎಲ್ಲ ಆ ಒಂದು ಬಜೆಟು ಮಣ್ಣೆ ಮಾಡಿರೋದನ್ನು, ಆ ಒಂದು ಇದನ್ನು ಏನಂತಾರೆ, ಇದನ್ನು ತುಂಬ್ಕೊಳೋದಕ್ಕೆ, ಖಜಾನೆ ತುಂಬ್ಕೊಳೋದಕ್ಕೆ ಬೇರೆ ರೂಟಿಂದ ತಗೊಂಬಂದು ಜನರಿಗೆ ಕೊಡ್ತಾ ಇರೋದು ಅದು ನಿಜ ಅಷ್ಟೇ. ಬಟ್ ಯಾವ ಥರ ಅಂದರೆ ಒಂದು 100ಕ್ಕೆ 50% 60% ಒಳ್ಳೇದಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಕೊನೆಯ ಪ್ರಶ್ನೆ, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಅಂತಂದರೆ ಇದಕ್ಕೆ ಒಂದು ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಏನು ಅಂದರೆ ಹಿಂದುತ್ವ ಅನ್ನೋದನ್ನು ಇಟ್ಕೊಂಡು ಮತ್ತು ಬರೀ ಇದಕ್ಕೆಲ್ಲ ಇದು ಮಾಡ್ತಾ ಇದ್ದಾರೆ. ಬಟ್ ಬೇರೆ ಜನಾಂಗದ ಇವತ್ತು ಒಂದು ನಾನು ಹೇಳ್ಬೇಕಂದ್ರೆ, ಇವತ್ತು ನಮ್ಮ ಜನವರಿ 22ನೇ ತಾರೀಕು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆದಾಗ ದ್ರೌಪದಿ ಮುರ್ಮು ಅವರು ನಮ್ಮ ಮೊದಲನೇ ರಾಷ್ಟ್ರಪತಿಗಳು ಅಂಥವ್ರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೆ ಕೂಗಿಲ್ಲ. ಇಂಥವ್ರು ನರೇಂದ್ರ ಮೋದಿ ಅಂತವರು ಈ ಒಂದು ಹೈಫೈ ಇರೋರಿಗೆ, ಮುಖೇಶ್ ಅಂಬಾನಿ ಇವ್ರಿಗೆ ಮಾತ್ರ ಸೀಮಿತ. ಇವ್ರಿಗಿಂತ ಬೇರೆಯವರಾದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ. ರಾಹುಲ್ ಗಾಂಧಿ ಆದ್ರೆ ಓಕೆನಾ? ರಾಹುಲ್ ಗಾಂಧಿ ಅಂತ ಹೇಳಿಲ್ಲ, ನನ್ನ ಹೆಸರು ಹೇಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿಲೇ ಬೇರೆಯವರು ಅಂತಾನ? ಬಿಜೆಪಿನಲ್ಲೇ ಬೇರೆಯವರಾದ್ರೆ ಯಾಕಂದ್ರೆ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಜನಾಂಗನ ಯಾವ ತರ ನೋಡ್ತಾ ಇದ್ದಾರೆ ಅಂದ್ರೆ, ನಾನು ಹಿಂದೂನೇ, ನಾನು ರಾಮ ಭಕ್ತನೇ. ಆದರೆ ಇವರು ನೋಡ್ತಾ ಇರುವಂಥ ರೀತಿ, ಆ ಹಿಂದೂಸಲ್ಲೇ ಏನು ಪಂಗಡಗಳಿದ್ದಾವೆ, ಪರಿಸ್ಥಿತಿ ಜಾಸ್ತಿಗಳಿದ್ದಾವೆ, ಇದನ್ನ ಸರಿಯಾಗಿ ನೋಡ್ತಾ ಇಲ್ಲ ಅಂತೇಳಿ ನಾನು ಘಂಟಾಘೋಷವಾಗಿ ನರೇಂದ್ರ ಮೋದಿ ಅವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವ್ರು ಬೇಡ ಅಂದ್ರೆ ಯಾರು ಬೇಕು ಸರ್ ಬಿಜೆಪಿಯಿಂದ? ಇಲ್ಲ ಮೇಡಮ್, ಅದು ಕ್ರಮೇಣ ಇವಾಗ LK ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ನಾವು ಮೋದಿಯವ್ರ ಹತ್ರ ಬೇಡ್ಕೊಂಡಿದ್ವಿ. ಅಂದರೆ ಒಂದು ಬೇಡ್ಕೊಳೋದೇನು, ನಾವಾಗಿ ನಮ್ಮಿಂದ ಅವರು ಇರೋದು, ನಮ್ಮ ಒಂದು ಇದನ್ನು ಕೂಡ ಸಲ್ಲಿಸಿದ್ವಿ, ಮನವಿ ಕೂಡ ಸಲ್ಲಿಸಿದ್ವಿ. ಶಿವಕುಮಾರ ಸ್ವಾಮೀಜಿಗಳಿಗೆ ಕೊಡಬೇಕಾಗಿತ್ತು ಅಂತ ಕೊಟ್ಟಿಲ್ಲ. ಮುಂದಿನ ರಿಸಲ್ಟ್ ಏನಾಗುತ್ತೆ? ಆದರೆ ನರೇಂದ್ರ ಮೋದಿ ಒಬ್ಬರು ಹೈಫೈ ಪರ್ಸನ್ನು. ಅವರು
ಇರೋರ್ಗೆ ಮಾತ್ರ ಎಲ್ಲದನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನಕ್ಕೆ ಬೇಕಾಗಿತ್ತು ಅನ್ನೋದು ನಮ್ದೊಂದು ಆಸೆ. ಹಾಗಾದ್ರೆ ನಿಮ್ಮ ಆಗ್ರಹ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ಇವಾಗ ನಾವು ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ ಒಂದು ವೀಕಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡ್ತೀವಿ. ತಮಗೂ ಕೂಡ ಆಹ್ವಾನ ಇರುತ್ತೆ, ದಯವಿಟ್ಟು ಬರ್ಬೋದು. ನಂದಿ ಪುರುಷೋತ್ತಮ ಸ್ವಾಮೀಜಿ.